ನಮಸ್ಕಾರ ಸ್ನೇಹಿತರೆ. ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ 2024-25ನೇ ಸಾಲಿನ ನಂತರ ಹುಡುಗರು ಅಥವಾ ಈ ಹಿಂದೆನೂ ಕೂಡ ನೋಡೋರಿಗೆ ಇವಾಗ ಬಿ ಎಸ್ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ನಿಮ್ಗಾಳೆ ಈ ಮುಂಚೆ ಏನು ಮಾಡಿದೆ ಅಂತಂದರೆ ಏನೆಲ್ಲ ಸಬ್ಜೆಕ್ಟ್ ಇರ್ತವೆ, ಓಕೆ, ಸ್ವಲ್ಪ ಇಂಟ್ರೊಡಕ್ಷನ್ ಹೇಳಿ ಆಮೇಲೆ ಏನೆಲ್ಲ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ದೆ. ಈಗ ಆ ಒಂದು ಸಬ್ಜೆಕ್ಟಲ್ಲಿ ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ, ಫಸ್ಟ್ ಸೆಮಿಸ್ಟರ್ ಅಂತ ಏನು ಕಾಣಿಸ್ತಿದೆ. ಇದರಲ್ಲಿ ನಿಮಗೆ ಮೇನು ಎಕ್ಸಾಮ್ ಬರೋದು ಅಂದರೆ ಥಿಯರಿ ಎಕ್ಸಾಮಿನೇಷನ್ ಬರೋದು ಅಪ್ಲೈಡ್ ಅನಾಟಮಿ, ಫಿಸಿಯಾಲಜಿ ಆ್ಯಂಡ್ ಅಪ್ಲೈಡ್ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಅಂತ ಹೇಳಿದ್ದೆ. ಓಕೆ, ಅಂದರೆ 2, 3, 4, 5 ಏನು ಕಾಣಿಸ್ತಿದೆ ಇದಿಷ್ಟು ನೀವು ಥಿಯರಿ ಎಕ್ಸಾಮ್ ಫಸ್ಟ್ ಸೆಮಿಸ್ಟರ್ಗೆ ಬರ್ತಾರೆ. ಓಕೆ, 6th ಕೂಡ ಇರ್ತದೆ, ಬಟ್ ಸೆಕೆಂಡ್ ಸೆಮಿಸ್ಟರ್ಗೆ ನರ್ಸಿಂಗ್ ಫೌಂಡೇಶನ್ 1 ಆ್ಯಂಡ್ 2 ಅಂತ ಎರಡು ಕೂಡ ಕಂಬೈಂಡ್ ಆಗಿಬಿಟ್ಟು ಏನಾಗ್ತದೆ ಸೆಕೆಂಡ್ ಸೆಮಿಸ್ಟರ್ಗೆ ಇರ್ತದೆ. ಓಕೆ, ನೀವು ಕಮ್ಯುನಿಕೇಟಿವ್ ಇಂಗ್ಲೀಷ್ ಅನ್ನೋದು ನಿಮಗೆ ಅದು ಬೇಡ, ಅದು ಥಿಯರಿ ಎಕ್ಸಾಮಿನೇಷನ್ ಇರೋಲ್ಲ. ಸೊ ಹಂಗಾಗ್ಬಿಟ್ಟು ಇವಾಗ ಅಪ್ಲೈಡ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಅಂತ ಏನು ಕಾಣಿಸ್ತಿದೆ ಅದರಲ್ಲಿ ಇವಾಗ ನಾನು ಅಪ್ಲೈಡ್ ಅನಾಟಮಿ ಮಾತ್ರ ಈ ಒಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಏನೇನೆಲ್ಲ ಚಾಪ್ಟರ್ಸ್ಗಳಿದ್ದಾವೆ, ಏನೆಲ್ಲ ಸಿಲೆಬಸ್ ಇದೆ ಅಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಿದ್ದೀನಿ. ಓಕೆ, ಯಾರೆಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ ನೋಡ್ತಾಯಿದ್ರು ಬಂದವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡದೆ ಹೋಗಿತ್ತಂತಂದರೆ ನಿಮ್ಮ ಮೇಲೆ ಆಣೆ. ಓಕೆ, ಮಾಡ್ತೀರಾ ಮಾಡಿರಿ, ಯಾಕಂತಂದರೆ ಕನ್ನಡದಲ್ಲಿ ಈ ರೀತಿ ಮಾಡ್ತಿದ್ದೀವಿ ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದರೆ ನಮಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಓಕೆ, ಸರಿ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ಒಂದು PDF ಏನು ಕೊಟ್ಟಿದ್ದಾರೆ ಅಂತಂದರೆ ಸುಮಾರು ನಿಮಗೆ ಎಲ್ಲ ಸಬ್ಜೆಕ್ಟ್ದು ಕೂಡ ಕೊಟ್ಟುಬಿಟ್ಟಾರೆ. ಓಕೆ, ಸ್ವಲ್ಪ ನಿಮಗೆ ಅಂದರೆ 4 ಅಂದರೆ ಅನಾಟಮಿ, ಫಿಸಿಯಾಲಜಿ ಆ್ಯಂಡ್ ಸೋಷಿಯಾಲಜಿ, ಸೈಕಾಲಜಿ 4 ವೀಡಿಯೋ ಆದ ತಕ್ಷಣ ಈ PDF ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ, ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಇವಾಗ ನಾನು ಅನಾಟಮಿ ಬಗ್ಗೆ ಮಾತಾಡಬೇಕೀಗ ನಾನು. ಓಕೆ, ಇಲ್ಲಿ ಕಾಣಿಸ್ತಿದೆ ಅಂದರೆ ಅಪ್ಲೈಡ್ ಅನಾಟಮಿ ಸುಮಾರು ಪೇಜ್ ನಂಬರ್ 38ರಲ್ಲಿದ್ದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಎಲ್ಲ ಕೂಡಿಸಿ ಬಿಟ್ಟಿದ್ದಾರೆ, ಒಂಥರ ನೋಡೋಕ್ಕೂ ಒಂಥರ ಇರಿಟೇಟ್ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ಓಕೆ, ನೋಡ್ಕೊತ ಹೋಗ್ಬಿಡೋಣ. ಈಗ ಬಿ ಎಸ್ ನರ್ಸಿಂಗ್ ಅಪ್ಲೈಡ್ ಅನಾಟಮಿ ಒಳಗೆ ಫಸ್ಟ್ ಚಾಪ್ಟರ್ ಯಾವುದಿದೆ ಅಂದರೆ ಇಂಟ್ರೊಡಕ್ಷನ್ ಇದೆ. ಓಕೆ, ಇಂಟ್ರೊಡಕ್ಷನ್ ಅನಾಟಮಿಕಲ್ ಟರ್ಮ್ಸ್ ಆ್ಯಂಡ್ ಆರ್ಗನೈಜೇಷನ್ ಆಫ್ ದ ಹ್ಯೂಮನ್ ಬಾಡಿ ಅಂತ ಇದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ ಫಸ್ಟ್ ಚಾಪ್ಟರ್ ಯಾವುದು ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ತೋರಿಸ್ತಿದ್ದೀನಿ. ಓಕೆ, ಇಂಟ್ರೊಡಕ್ಷನ್. ಓಕೆ, ಇಂಟ್ರೊಡಕ್ಷನ್ ಏನು ಕಾಣಿಸ್ತಿದೆ ಈ ಒಂದು ಚಾಪ್ಟರ್ ಒಳಗೆ ಫಸ್ಟ್ಗೆ ಏನಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಅನಾಟಮಿಕಲ್ ಟರ್ಮ್ಸ್ ಯಾಕಂದರೆ ಕೂಡಿಸಿ ಬರೆದುಬಿಟ್ಟಿದ್ರೆ ರಿಲೇಟೆಡ್ ಟು ಪೊಸಿಷನ್ ಅಂತ ಇದೆ. ಆ್ಯಂಡ್ ಅಂದರೆ ಪೊಸಿಷನ್ ಅಂತಂದ ತಕ್ಷಣ ಅನಾಟಮಿಕಲ್ ಈಗ ಆ್ಯಂಟ್ರಿಯರು, ವೆಂಟ್ರಲ್ಲು ಆ್ಯಂಡ್ ಪೋಸ್ಟ್ರಿಯೋ, ಡಾರ್ಸಲ್ಲು, ಸೂಪರಿಯರು ಆ್ಯಂಡ್ ಇನ್ಫೀರಿಯರು, ಮೀಡಿಯನ್ನು, ಲ್ಯಾಟ್ರಲ್ಲು, ಪ್ರಾಕ್ಸಿಮಲ್, ಡಿಸ್ಟಲ್ಲು, ಸೂಪರ್ಫಿಷಿಯಲ್, ಡೀಪು, ಫ್ರೋನು ಮತ್ತು ಸುಪೈನ್ ಅಂದರೆ ಎಲ್ಲನೂ ಕೂಡಿಸಿ ಬರ್ಬಿಟ್ರೆ ಸ್ವಲ್ಪ ಓದೋಕ್ಕೆ ಕೂಡ ತೊಂದರೆ ಆಗ್ತದೆ. ಸರಿ, ಇವಾಗ ಎಲ್ಲನೂ ಕೂಡ ಈ ರೀತಿ ಇರ್ತದೆ. ಓಕೆ, ಫಸ್ಟಿಗೆ ಬಂದು ಈ ಚಾಪ್ಟರ್ನೇ ಅಷ್ಟೇ ಅರ್ಥ ಮಾಡ್ಕೊರಿ, ಎಲ್ಲನೂ ಕೂಡ ಮುಂದೆ ಹೇಳ್ತೀನಿ. ಓಕೆ, ಇಂಟ್ರೊಡಕ್ಷನ್ ಅಂತಂದರೆ ನಿಮ್ಮ ಒಂದು ಕೆಲವೊಂದಿಷ್ಟು ಟರ್ಮ್ಸ್ ಬರ್ತಾವೆ, ಯಾಕಂದರೆ ಇದು ಬೇಸಿಕ್ ಸ್ಟಾರ್ಟಿಂಗ್ ನೀವು ಇಂಟ್ರೊಡಕ್ಷನ್ ತಿಳ್ಕೊಂಬಿಟ್ರೆ ಯಾವ ಪೊಸಿಷನ್ನು ಮತ್ತು ಅನಾಟಮಿಕಲ್ ನಿಮಗೆ ಮೂಮೆಂಟ್ಸ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಸೆಲ್ ಸ್ಟ್ರಕ್ಚರ್ ಬಗ್ಗೆ ಆಯಿತು, ಟಿಶ್ಯೂ ಬಗ್ಗೆ ಆಯಿತು ಕೊಟ್ಟಿದ್ದಾರೆ ನೋಡ್ರಿ, ಮೆಂಬ್ರೇನ್ ಬಗ್ಗೆ ಆ್ಯಂಡ್ ಈ ಕೆಲವೊಂದಿಷ್ಟು ಬೇರೆ ಏನೋ ಕೊಟ್ಟಿದ್ದಾರೆ. ಅಂದರೆ ಇದಿಷ್ಟು ಅಂದರೆ ಟಿಶ್ಯೂ ಆಯಿತು, ಸೆಲ್ಸ್ ಬಗ್ಗೆ ಇದನ್ನೆಲ್ಲನೂ ಕೂಡ ತಿಳ್ಕೊಂಬಿಟ್ರೆ, ಇಂಟ್ರೊಡಕ್ಷನ್ ಸ್ವಲ್ಪ ತಿಳ್ಕೊಂಬಿಟ್ರೆ ನಿಮಗೆ ಬರ್ತಾ ಈಜಿ ಆಗುತ್ತೆ. ಯಾಕಂದರೆ ನಿಮಗೆ ಯಾವ ಪೊಸಿಷನ್ ಅಂತ ಗೊತ್ತಾರಲ್ಲ. ಫಾರ್ ಎಕ್ಸಾಂಪಲ್ ನಾಳೆ ಬಸ್ಗನ್ ಬಂದುಬಿಟ್ಟು ಪೋಸ್ಟರಿಯರ್ ಅಥವಾ ಆ್ಯಂಟ್ರಿಯರ್ ಅಥವಾ ಲ್ಯಾಟ್ರಲ್ ಅಥವಾ ಡಾರ್ಸಲ್ ಈ ರೀತಿ ಸಡನ್ ಅಂದ್ಬಿಟ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಈಗ ಫ್ರೋನ್ ಪೊಸಿಷನ್ ಅಂದರೆ ಏನು, ಸೂಪರ್ಫಿಷಿಯಲ್ ಅಂತಂದರೆ ಏನು, ಪ್ರಾಕ್ಸಿಮಲ್ ಅಂದರೆ ಏನು, ಡಿಸ್ಟಲ್ ಅಂದರೆ ಏನು, ಆ್ಯಂಡ್ ಈಗಂತೂ ಆರ್ಜೆಂಟಲು ಈ ಥರ ಗೊತ್ತಿರ್ತದೆ. ಬಟ್ ಇಂಥ ಕೆಲವೊಂದಿಷ್ಟು ವರ್ಡ್ಸ್ಗಳು ನಿಮಗೆ ಗೊತ್ತಿರಲ್ಲ. ಓಕೆ, ಟರ್ಮ್ಸ್ ಅಂತ ಕರಿತೀವಿ ಇದಕ್ಕೆ ನಾವು. ಓಕೆ, ಟರ್ಮ್ಸ್ಗಳದ್ದು ಏನಾಗ್ತದೆ ಸ್ಟಾರ್ಟಿಂಗ್ ನಿಮಗೆ ಇಂಟ್ರೊಡಕ್ಷನ್ ಒಳಗೆ ಇಟ್ಟಿದ್ದಾರೆ. ಅದಾದ ತಕ್ಷಣ ಮೂಮೆಂಟ್ ಅದು ಮೂಮೆಂಟ್ ಒಳಗೆ ನೋಡಿರಿ ನಿಮ್ಗೆ ಏನೇನೆಲ್ಲ ಕಾಣಿಸ್ತಿದೆ. ಮೂಮೆಂಟ್ ಒಳಗೆ ಕೂಡ ಫ್ಲೆಕ್ಷನ್ನು, ಎಕ್ಸ್ಟೆನ್ಷನ್ನು, ಅಬ್ಡಕ್ಷನ್ನು, ಅಡಕ್ಷನ್ನು ಆ್ಯಂಡ್ ಮೀಡಿಯಲ್ ರೊಟೇಷನ್ನು ಆ್ಯಂಡ್ ಲ್ಯಾಟ್ರಲ್ ರೊಟೇಷನ್ನು, ಇನ್ವರ್ಷನ್ನು, ಎವರ್ಷನ್ನು ಆ್ಯಂಡ್ ಸುಪೆನೇಷನ್ ಕಾಣ್ತಿದೆ. ಓಕೆ, ಈ ರೀತಿ ಎಲ್ಲನೂ ಕೂಡ ಭಾಳಷ್ಟು ಇದ್ದಾವೆ. ಅದನ್ನು ಕೂಡ ಮೂಮೆಂಟ್ ಬಗ್ಗೆ ಇವೆಲ್ಲನೂ ಕೂಡ ಏನಪ್ಪ ಅಂದರೆ ನಿಮಗೆ ಎಕ್ಸಾಮು ಕೂಡ ಇಂಪಾರ್ಟೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿರಿ, MCQ ಕೂಡ ಕ್ವಶನ್ ಕೂಡ ಕೇಳ್ತಾರೆ, ಶಾರ್ಟ್ ಆನ್ಸರ್. MCQ ಅಂತಂದರೆ 1 ಮಾರ್ಕ್ಸಿಗೆ ಕೂಡ ಇರ್ತದೆ, 2 ಮಾರ್ಕ್ಸಿಗೆ ಕೂಡ ಏನು ಮಾಡ್ತಾರೆ ಈ ಒಂದು ಪಾಠದಲ್ಲಿ ಕೇಳ್ಕೊತಾರೆ. ಓಕೆ, ನೆನ್ಬಿಡ್ಬೇಕು, ಭಾಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಓಕೆ, ಆ್ಯಂಡ್ ಅದಾದ ತಕ್ಷಣ 2ನೇ ಚಾಪ್ಟರ್ ಇಟ್ಟಿದ್ದಾರೆ ನಿಮಗೆ ಡೈರೆಕ್ಟಾಗಿ ಬಂದುಬಿಟ್ಟು ರೆಸ್ಪಿರೇಟರಿ ಸಿಸ್ಟಮ್. ಓಕೆ, ರೆಸ್ಪಿರೇಟರಿ ಸಿಸ್ಟಮ್ ನಿಮ್ಗೆ ಕಾಣಿಸ್ತಿದೆ ಏನಿಲ್ಲ ಅಂತಂದು. ಓಕೆ, ಇದರಲ್ಲೂ ಕೂಡ ಸೇಮ್ ನಿಮಗೆ ಫಸ್ಟಿಗೆ ಬಂದುಬಿಟ್ಟು ಸ್ಟ್ರಕ್ಚರ್ ಆಫ್ ದ ಆರ್ಗನ್ಸ್ ಆಫ್ ರೆಸ್ಪಿರೇಷನ್ ಅಂತ ಕೊಟ್ಟಿದ್ದಾರೆ. ಅದಾದ ತಕ್ಷಣ ಮಸಲ್ಸ್ ಆಫ್ ರೆಸ್ಪಿರೇಷನ್ಸ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಅಪ್ಲಿಕೇಶನ್ ಆ್ಯಂಡ್ ಇಂಪ್ಲಿಕೇಶನ್ ನರ್ಸಿಂಗ್ ಅದು. ಓಕೆ, ಅಂದರೆ ಕೆಲವೊಂದಿಷ್ಟು ನಿಮಗೆ ಕೂಡಿಸಿ ಬರೆದಿದ್ರೆ ಓದೋಕ್ಕೆ ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು. ಅಂದರೆ ನಿಮ್ಮದು ಸ್ಟ್ರಕ್ಚರು ಅಥವಾ ಅದರದ್ದು ಅಲ್ಲಿ ಯಾವ ಮಸಲ್ಸ್ ಬರ್ತವೆ ನಿಮಗೆ ರೆಸ್ಪಿರೇಷನ್ ಒಳಗೆ ಆ್ಯಂಡ್ ಅದ್ರದ್ದು ಅಪ್ಲಿಕೇಶನ್ಸ್ ಏನು ಎಲ್ಲನೂ ಕೂಡ ನೀವು ಅನಾಟಮಿ ಜಸ್ಟ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳೋದು. ಓಕೆ, ನೀವು ಅನಾಟಮಿ ಅಂತ ತಿಳ್ಕೊಬೇಕು, ಸ್ಟ್ರಕ್ಚರ್. ಓಕೆ, ಈಗ ಫಸ್ಟ್ಗೆ ತೋರಿಸ್ಬಿಟ್ರೆ ನಿಮಗೆ ಫಸ್ಟ್ಗೆ ಹೇಳಿದ್ರು ನೋಡ್ರಿ ನಿಮಗೆ ಅನಾಟಮಿಕಲ್ ನಿಮಗೆ ಲ್ಯಾಟ್ರಲ್ಲು, ಮಿಡಲ್ ಅಂದರೆ ಯಾವುದೋ ಒಂದು ಆರ್ಗನ್ ಇದೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅಷ್ಟೇ ನಿಮಗೆ ಸಡನ್ನಾಗಿ ಗೊತ್ತಾಗುತ್ತೆ. ಲಂಗ್ಸ್ ಅಂತ ಗೊತ್ತಾಗುತ್ತೆ. ಈ ಲಂಗ್ಸ್ ಅಂತ ಬಂದ ತಕ್ಷಣ ನಿಮ್ಗೆ ಏನು ಅನಿಸ್ಬೇಕು, ಆಜು ಬಾಜು ಯಾವೆಲ್ಲ ಆರ್ಗನ್ಸ್ ಇದಾವೆ, ಲೈಕ್
ಈಗ ಲಂಗ್ಸಿಗೆ ಅಟ್ಯಾಚ್ ಆಗಿರುವಂಥ ಹಾರ್ಟ್ ಅಟ್ಯಾಚ್ ಆಗಿರ್ತದೆ ಆ್ಯಂಡ್ ರಿಬ್ಸ್ ಎಲ್ಲ ಅಟ್ಯಾಚ್ ಆಗಿರ್ತವೆ. ಈ ರೀತಿ ಅಂದರೆ ಆಜು ಬಾಜು ಏನೆಲ್ಲ ಆರ್ಗನ್ಸ್ ಇದ್ದಾವೆ ಅವು, ಮತ್ತು ಅಲ್ಲಿ ಯಾವುದಾದ್ರೆಲ್ಲ ವೇನ್ಸ್ ಬಂದಿದ್ದಾವೆ, ಆರ್ಟ್ರೀಸ್ ಬಂದಿದ್ದಾವೆ. ಮತ್ತು ಈಗ ಫಾರ್ ಎಕ್ಸಾಂಪಲ್ ಈಗ ಲಂಗ್ಸ್ ಅಂತ ತೊಗೊಂಡ್ರೆ ಲಂಗ್ಸ್ ಒಳಗೆ ಏನಾದರೂ ಸಪ್ರೇಟಾಗಿ ಏನಾದರೂ ಸಪ್ರೇಷನ್ ಏನಾದರೂ ಮಾಡಿದಾರೆ ಅಂದರೆ ಲೋಬ್ಸ್ ಇದ್ದಾವೆ. ಆ ಲೋಬ್ಸ್ ಅದ್ರದ್ದು ಎಷ್ಟು ಸೆಂಟಿಮೀಟರ್ ಇದೆ, ಅದು ಎಷ್ಟು ವೇಟ್ ಇದೆ, ಈ ರೀತಿ ಒಂದು ಸ್ಟ್ರಕ್ಚರ್ ಕಲಿಯೋದು ರೆಸ್ಪಿರೇಟರಿ ಸಿಸ್ಟಮು ಅಂದರೆ ಅನಾಟಮಿನೇ ಆಗಿರ್ತದೆ. ಅದಾದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದರೆ 3ನೇ ಚಾಪ್ಟರ್ ಬಂದುಬಿಟ್ಟು ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಈಗ ಜಸ್ಟ್ ನೀವು ನೋಟ್ಸ್ ಮಾಡ್ಕೊತೀರಿ ಅಂತಂದ್ರೂ ಕೂಡ ನೋಟ್ ಮಾಡಿಕೊಂಡ್ರೆ ಫಸ್ಟ್ ಇಂಟ್ರೊಡಕ್ಷನ್ ಆಫ್ ದ ವುಮೆನ್ ಬಾಡಿ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ತೊಗೊತಾರೆ. ಅದಾದ ತಕ್ಷಣ ರೆಸ್ಪಿರೇಟರಿ ಸಿಸ್ಟಮು, ಅದಾದ ತಕ್ಷಣ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ನಿಮ್ಗಳಿಗೆ ಗೊತ್ತಿರಬೇಕು ಜೀರ್ಣಾಂಗ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಅಂತ ಕರಿತೀವಿ. ಓಕೆ, ಸಿಸ್ಟಮ್. ಓಕೆ, ಡೈಜೆಸ್ಟಿವ್ ಸಿಸ್ಟಮು ಇದರಲ್ಲೂ ಕೂಡ ಸೇಮ್ ಫಸ್ಟ್ಗೆ ಸ್ಟ್ರಕ್ಚರ್ ಇದೆ. ಅದಾದ ತಕ್ಷಣ ನೆಕ್ಸ್ಟ್ ಅದು ಅಪ್ಲಿಕೇಶನ್ ಇದೆ. ಓಕೆ, ಸೇಮ್ ಇಲ್ಲೂ ಕೂಡ ಡೈಜೆಸ್ಟ್ ಸಿಸ್ಟಮ್ ಅಂತ ತಕ್ಷಣ ನಿಮಗೆ ಅಂದರೆ ಮೌತು ಎನಸ್ ಒಳಗೂ ಕೂಡ ಏನೇನೆಲ್ಲ ಬರ್ತವೆ ನೋಡಿರಿ. ಫಾರ್ ಎಕ್ಸಾಂಪಲ್ ನಿಮಗೆ ಗಟ್ ಎಲ್ಲ ಬರ್ತದೆ ಅಂತಂದರೆ ಈಸೋಫೆಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನು, ಓಕೆ ಎನಸ್ ಇವೆಲ್ಲನೂ ಕೂಡ ಏನು ಬರ್ತವೆ ನೋಡಿರಿ. ಇದೆಲ್ಲನೂ ಕೂಡ ನೀವು ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಕಲಿತಾರೆ. ಓಕೆ, ಅದಾದ ತಕ್ಷಣ 4ನೇದು ಬಂದುಬಿಟ್ರು ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫಾಟಿಕ್ ಸಿಸ್ಟಮ್ ಅಂತ ಕಾಣಿಸಿದೆ. ಓಕೆ, 4ನೇ ಚಾಪ್ಟರ್ ಇದು ಸರ್ಕ್ಯುಲೇಷನ್ ಆ್ಯಂಡ್ ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫಾಟಿಕ್ ಸಿಸ್ಟಮ್ ಅಂತಂದರೆ ಸರ್ಕ್ಯುಲೇಟರಿ ಅಂತಂದರೆ ತಿಳ್ಕೊಂಬಿಡ್ಬೇಕು ನೀವು. ಇದು ಸಂಬಂಧಪಟ್ಟಿದ್ದ ಯಾವುದಕ್ಕೆಪ್ಪ ಅಂತಂದರೆ ಹಾರ್ಟ್ ಅಂತಂದರೆ ಬ್ಲಡ್ ಬಗ್ಗೆ ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಟರಿ ಅಂತಂದರೆ ಬ್ಲಡ್ ಬಗ್ಗೆ ರಿಲೇಟೆಡ್ ಆಗಿರುವಂಥದ್ದು ಆಗಿರ್ತದೆ. ಓಕೆ, ಅಂತಂದರೆ ಬ್ಲಡ್ ಅಂತ ಸ್ಟ್ರಕ್ಚರ್ ಆಫ್ ದ ಬ್ಲಡ್ ಅಂತಂದರೆ ಬ್ಲಡ್ ಕಾಂಪೊನೆಂಟ್ಸ್ ಏನು, ಬ್ಲಡ್ ಒಳಗೆ ಬ್ಲಡ್ ವೆಸಲ್ಸ್ ಎಲ್ಲ ಏನು, ಈ ರೀತಿ. ಓಕೆ, ಲಿಂಫಾಟಿಕ್ ಸಿಸ್ಟಮ್ ಅಂತಂದರೆ ನೀವು ತಿಳ್ಕೋಬೇಕು ಲಿಂಫಾಟಿಕ್ ಟಿಶ್ಯೂ ಅಂತ ಬರ್ತದೆ. ಓಕೆ, ನಿಮಗೆ ಬಾಡಿ ಒಳಗೆ ಅದು ಕೂಡ ಮೇನ್ ಫಂಕ್ಷನ್ ಮಾಡುವಂಥದ್ದು, ಅದ್ರ ಬಗ್ಗೆ ಕೂಡ ಸ್ಟ್ರಕ್ಚರ್ ತಿಳ್ಕೊತೀರ. ಓಕೆ, ಬ್ಲಡ್ ಬಗ್ಗೆನೂ ಕೂಡ ಭಾಳಷ್ಟು ತಿಳ್ಕೊಂತಾರೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಲಿಂಫಾಟಿಕ್ ಸಿಸ್ಟಮ್ ಬಗ್ಗೆನೂ ಕೂಡ ತಿಳ್ಕೊತಾರೆ. ಓಕೆ, ಮೇನ್ ಇಲ್ಲಿ ಫೋಕಸ್ ಮಾಡೋದು ಸರ್ಕ್ಯುಲೇಟರಿ ಸಿಸ್ಟಮು, ಇಟ್ ಮೀನ್ಸ್ ಬ್ಲಡ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಾರೆ. ಅದಾದ ತಕ್ಷಣ ಎಂಡೋಕ್ರೈನ್ ಸಿಸ್ಟಮ್ ಅಂತಂದರೆ ನಿಮ್ಮ ಒಂದು ಹಾರ್ಮೋನ್ಸ್ ಅಂತ ಏನೇ ಕಾಣಿಸಿದ್ದು ಎಲ್ಲನೂ ಕೂಡ ಹಾರ್ಮೋನ್ಸ್ ಬಿಡುಗಡೆ ಮಾಡುವಂಥದ್ದು ಎಲ್ಲನೂ ಕೂಡ ಗ್ಲ್ಯಾಂಡ್ಸ್ ಬರ್ತವೆ ಇಲ್ಲಿ. ಎಂಡೋಕ್ರೈನ್ ಸಿಸ್ಟಮ್ ಅಂತ ಬರ್ತದೆ. ಓಕೆ, ಎಂಡೋಕ್ರೈನ್ ಸಿಸ್ಟಮ್ ಒಳಗೆ ನಿಮ್ಗೆ ಕಾಣಿಸ್ತಿದೆ ಎಲ್ಲನೂ ಕೂಡ ಸ್ಟ್ರಕ್ಚರ್. ಯಾವ ಸ್ಟ್ರಕ್ಚರ್ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ಹೈಪೋಥಾಲಮಸ್ ಕಾಣಿಸ್ತಿದೆ, ಪೀನಿಯಲ್ ಗ್ಲ್ಯಾಂಡ್ ಕಾಣಿಸ್ತಿದೆ, ಪಿಟ್ಯೂಟರಿ ಗ್ಲ್ಯಾಂಡ್ ಕಾಣಿಸ್ತಿದೆ, ಥೈರಾಯ್ಡು, ಈ ರೀತಿ. ಓಕೆ, ಪ್ಯಾಂಕ್ರೇಸು ಎಲ್ಲನೂ ಕೂಡ ಥೈಮಸ್, ಪ್ಯಾರಾಥೈರಾಯ್ಡು ಎಲ್ಲನೂ ಕೂಡ ನೀವು ಗ್ಲ್ಯಾಂಡ್ಸ್ ಬಗ್ಗೆ ಸ್ಟ್ರಕ್ಚರ್ ಕಲಿಬೇಕು. ಓಕೆ, ಸ್ಟ್ರಕ್ಚರ್ ಅಷ್ಟೇ ಕಲೀರಿ, ಇದು ಅನಾಟಮಿ ಆಗಿರ್ತದೆ. ಓಕೆ, ನೆಕ್ಸ್ಟು ಸೆನ್ಸರಿ ಆರ್ಗನ್ ಅಂತಂದ್ರೆ ರಿಲೇಟೆಡ್ ಟು ನಿಮ್ಗೆ ಗೊತ್ತಿರಬೇಕು ಸ್ಕಿನ್, ಐ, ಇಯರ್, ನೋಸ್ ಆ್ಯಂಡ್ ಟಂಗ್ ಇದು ರಿಲೇಟೆಡ್ ಆಗಿರುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ಸ್ಕಿನ್, ಐ ಈಗ ಹೈಸ್ಕೂಲಿಂದನೂ ಕೂಡ ಕಲ್ಕೊಂಡು ಬಂದಿರ್ತಾರೆ, ಅದನ್ನೇ ಈಗ ಸ್ಟ್ರಕ್ಚರ್ ಇನ್ನೂ ಸ್ವಲ್ಪ ಡೀಪಾಗಿ ಕಲಿತಾರೆ. ಓಕೆ, ಅದಾದ ತಕ್ಷಣ ಮಸ್ಕ್ಯುಲೋ ಸ್ಕೆಲೆಟಲ್ ಸಿಸ್ಟಮ್ ಇದು ಇಂಪಾರ್ಟೆಂಟು ಕೂಡ ಆಗಿರ್ತದೆ. ಯಾಕಂದರೆ ಕಾಣಿಸಿದ್ದು ನೋಡ್ರಿ ಆಬ್ಜೆಕ್ಟಿವ್ ಟೈಪ್ ಕೇಳ್ತಾರೆ, ಶಾರ್ಟ್ ಆನ್ಸರ್ ಕೂಡ ಕೇಳ್ತಾರೆ. ಓಕೆ, ಹಂಗಾಗ್ಬಿಟ್ಟು ಮಸ್ಕ್ಯುಲೋ ಸ್ಕೆಲೆಟಲ್ ಸಿಸ್ಟಮ್ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಮಸ್ಕ್ಯುಲೋ ಅಂತಂದರೆ ಮಸಲ್ ಅಂತ ರಿಲೇಟೆಡ್ ಆಗಿರೋದು, ಸ್ಕೆಲೆಟಲ್ ಅಂತಂದರೆ ಬೋನ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಅಂದರೆ ಬೋನ್ಸ್ ಮತ್ತು ಮಸಲ್ಸ್ ಬಗ್ಗೆ ಕಲಿಯೋದು ಏನಪ್ಪ ಇರ್ತದೆ ಈ ಒಂದು ಸ್ಟಡಿ ಇರ್ತದೆ. ಆ್ಯಂಡ್ ಇದರಲ್ಲಿ ಏನು ಮಾಡ್ತಕ್ಕೆ ಒಂದಿಷ್ಟು ಜಾಯಿಂಟ್ಸ್ ಕೂಡ ಬರ್ತವೆ. ಓಕೆ, ಜಾಯಿಂಟ್ಸು ಮತ್ತು ಮಸಲ್ಸ್ ಮತ್ತು ಬೋನ್ಸ್ ಬಗ್ಗೆ ಡೀಟೇಲ್ಸ್ ಆಗಿ ಈ ಒಂದು ಚಾಪ್ಟ್ರಲ್ಲಿ ಕಲಿತಾರೆ. ಓಕೆ, ಇದೆಷ್ಟು 7 ಚಾಪ್ಟರ್. ಓಕೆ, ನೆಕ್ಸ್ಟ್ ನೀವು ಹಂಗೆ ನೋಡೋದಂತಂದರೆ ಓಕೆ ಮಸ್ಕ್ಯುಲರ್ ಸಿಸ್ಟಮ್. ಓಕೆ, ಇಲ್ಲಿ ಜಾಸ್ತಿ ಮಸಲ್ ಬಗ್ಗೆ ಕಲಿಯಲ್ಲ. ಯಾಕಂದರೆ ಮಸ್ಕ್ಯುಲೋ ಸ್ಕೆಲೆಟನ್ ಅಂತಂದರೆ ಮಸಲ್ ಮತ್ತು ಅಟ್ಯಾಚ್ ಆಗಿರೋದು ಬೋನ್ ಬಗ್ಗೆ ಜಾಸ್ತಿ ಕಲಿತಾರೆ. ಇಲ್ಲಿ ಮೇನ್ ಭಾಳಷ್ಟು ಡೀಪಾಗಿ ಕಲಿತೇನಪ್ಪ ಅಂದರೆ ಮಸ್ಕ್ಯುಲೋ ಸಿಸ್ಟಮ್ ಅಂದರೆ ಮಸ್ಕ್ಯುಲರ್ ಸಿಸ್ಟಮ್ ಅಂತ ಕಲಿಸಿದ್ರೆ ಅಂದರೆ ಫುಲ್ ಡೀಪಾಗಿ ಮಸಲ್ ಬಗ್ಗೆನೇ ಕಲಿತಾರೆ. ಫಾರ್ ಎಕ್ಸಾಂಪಲ್ ಈಗ ಮಸಲ್ ಗ್ರೂಪ್ ಅಂತ ಬರ್ತವೆ. ಮಸಲ್ ಹೆಡ್ಡ, ನೆಕ್, ತೊರಾಕ್ಸ್, ಅಬ್ಡಾಮೆನ್. ಇಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅಬ್ಡಾಮೆನ್ ತೊಗೊಂಡ್ರೆ ಅಬ್ಡಾಮೆನಲ್ಲಿ ಯಾವೆಲ್ಲ ಮಸಲ್ಸ್ ಬರ್ತವೆ, ಈಗ ನೆಕ್ ತೊಗೊಂಡ್ರೆ ನೆಕ್ಕಲ್ಲಿ ಯಾವೆಲ್ಲ ಮಸಲ್ಸ್ ಬರ್ತವೆ. ಓಕೆ, ಅದ್ರ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಈ ರೀತಿ ಎಲ್ಲನೂ ಕೂಡ ಮಸಲ್ ಬಗ್ಗೆ ಡಿಫ್ರೆಂಟಾಗಿ ಕಲಿಯೋದೇನಪ್ಪ ಅಂದರೆ ಇದಿಷ್ಟ ಇರುತ್ತೆ. ಅದ್ರ ಪ್ರಿನ್ಸಿಪಲ್ಲು ಅಂತ ಬರ್ತದವೆ. ಈಗ ಡೆಲ್ಟಾಯ್ಡು, ಬೈಸೆಪ್ಸ್ ಅಂತ ಗೊತ್ತಿರುತ್ತೆ ನಿಮ್ಗೆ. ಅಂತಂದರೆ ಒಬ್ಬರು ಹುಡುಗರು ಜಿಮ್ಗೆಲ್ಲ ಹೋಗಿ ಬಂದು ಕೈ ಈ ರೀತಿ ಮಾಡ್ತಿರ್ತಾರೆ, ಕಾಣಿಸ್ತಿದೆ ನೋಡಿರಿ ನಿಮಗೆ ಬೈಸೆಪ್ಸು, ಟ್ರೈಸೆಪ್ಸು ಅಂತ ಕಾಣಿಸ್ತಿದ್ದೇವೆ. ಈ ಅಂದರೆ ಆ ಮಸಲ್ಸ್ ಬಗ್ಗೆ ಜಸ್ಟ್ ನೀವು ಮೇಲ್ಗಡೆ ನೋಡಿರ್ತೀರ, ಬಟ್ ಅದ್ರ ಸೊ ಡೀಪಾಗಿ ಹೋಗ್ಬಿಟ್ಟು ಅನಾಟಮಿ ಸ್ಟ್ರಕ್ಚರ್ ಬಗ್ಗೆ ಕಲಿಬೇಕಾಗ್ತದೆ ಇಲ್ಲಿ. ಓಕೆ, ಅಂದರೆ ಫುಲ್ ಡೀಟೇಲ್ ಆಗಿ ಮಸಲ್ ಬಗ್ಗೆ ಕಲಿಯೋದು ಏನಾಗಿರ್ತದೆ ಮಸ್ಕ್ಯುಲರ್ ಸಿಸ್ಟಮ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ರೀನಲ್ ಸಿಸ್ಟಮ್. ರೀನಲ್ ಅಂತ ಹೆಸರಲ್ಲೇ ಇರ್ತದೆ. ರೀನಲ್ ಅಂತಂದರೆ ಕಿಡ್ನಿಗೆ ರಿಲೇಟೆಡ್ ಆಗಿರುವಂಥದ್ದು. ಕಿಡ್ನಿ ಒಳಗೆ ನಿಮ್ಗೆ ಗೊತ್ತಿರಬೇಕು ಯೂಟ್ರಸ್, ಬ್ಲಾಡರ್, ಯುರೇತ್ರ ಅಂತಂದರೆ ಕಿಡ್ನಿ ಅದರೊಳಗೆ ನಿಮಗೆ ನೆಫ್ರಾನ್ಸ್ ಎಲ್ಲ ಬರ್ತಾವ್ರು ಗೊತ್ತಿದೆಯಲ್ವಾ. ಓಕೆ, ಅದ್ರ ಬಗ್ಗೆ ಕಲಿಯೋದು ರೀನಲ್ ಸಿಸ್ಟಮ್. ಕಿಡ್ನಿ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಬರೀ ಸ್ಟ್ರಕ್ಚರ್ ಕಲಿತಾರೆ. ನಾನು ಹೇಳ್ತಿದ್ದೀನಿ ನೋಡಿ, ಬರೀ ಸ್ಟ್ರಕ್ಚರ್, ಏನು ಕೂಡ ಫಂಕ್ಷನ್ಸ್ ಇರಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ಇರ್ತದೆ ನಿಮಗೆ ಬಂದುಬಿಟ್ಟು 9ನೇ ಚಾಪ್ಟರ್. ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗಿ ಗೊತ್ತಿದೆ, ಅದ್ರ ಕೂಡ ಮೇಲ್ ಆ್ಯಂಡ್ ಫೀಮೇಲ್ ಸಪ್ರೇಟ್ ಆ್ಯಂಡ್ ಅಸೋಸಿಯೇಟೆಡ್ ನಿಮಗೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಆಗಿ ಬ್ರೆಸ್ಟ್ ಕೂಡ ಕಲಿತಾರೆ. ಓಕೆ, ಇದಿಷ್ಟು ನಿಮಗೆ ಇರ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ 10th ನೋಡೋದಂತಂದರೆ ನರ್ವಸ್ ಸಿಸ್ಟಮ್. ಇದು ಫುಲ್ ಡೀಟೇಲ್, ಇದು ಭಾಳ ಡೆಪ್ತಾಗಿ ಕಲಿಬೇಕು ನೀವು. ಯಾಕಂದರೆ ಈ ನರ್ವಸ್ ಸಿಸ್ಟಮ್ ಈಗ ಕಲಿತಂತಂದರೆ ಮುಂದೆನೂ ಕೂಡ ನಿಮಗೆ 4 years ಕೂಡ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಕಲಿಯಿರಿ. ಓಕೆ, ಇದನ್ನು ಮತ್ತು ರೀಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ಇಂಪಾರ್ಟೆಂಟು, ಚೆನ್ನಾಗಿ ಕಲಿಯಿರಿ. ಓಕೆ ಟೋಟಲಿ ಅನಾಟಮಿ ಅನ್ನೋದು ಫುಲ್ ಡೀಟೇಲಾಗಿ ಚೆನ್ನಾಗಿ ಕಲ್ತ್ಬಿಟ್ರೆ ನಿಮಗೆ ಥ್ರೂಔಟ್ 4 ವರ್ಷನೂ ಕೂಡ ಈಸಿ ಅನಿಸುತ್ತೆ. ಓಕೆ, ಇಷ್ಟೇ ನಿಮಗೆ. ಓಕೆ, ಭಾಳ ಏನಿಲ್ಲ, ಇಷ್ಟೇ ಇರ್ತದೆ. ಭಾಳ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮ ಇರ್ತದೆ, ಏನು ಕೂಡ ವರಿ ಬೇಡ.
ಓಕೆ. ನಿಮಗೆ ಹಂಗೆ ಮುಂದೆ ಏನಾದರೂ ನೋಡ್ತಾ ಹೋತಂದರೆ ಭಾಳಷ್ಟು ಬರ್ತವೆ, ಅದೆಲ್ಲ ಬೇಡ. ಸದ್ಯಕ್ಕೆ ಇಷ್ಟು ಏನು ಹೇಳಿದೆ, ಇಷ್ಟು ಚಾಪ್ಟರ್ಸು ಅಂದರೆ ಎಷ್ಟು ಚಾಪ್ಟರ್ 10 ಚಾಪ್ಟರ್ಸ್ ಇದ್ದಾವೆ. ಈ 10 ಚಾಪ್ಟರ್ಸು ನೀವು ಜಸ್ಟ್ ಈಗ ಚಾಪ್ಟರ್ಸ್ ನೇಮ್ ನೋಟ್ಸ್ ಮಾಡಿ ಇಟ್ಕೊರಿ. ನಿಮಗೆ ಫುಲ್ ಅಂತಂದರೆ ನಿಮಗೆ ಬ್ಲೂ ಪ್ರಿಂಟ್, ನಿಮಗೆ ಮಾಡೆಲ್ ಪೇಪರ್ ನೋಡ್ರೆ ನಿಮ್ಗೆ ಐಡಿಯಾ ಬರ್ತದೆ. ಇವಾಗಲೇ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿಸ್ತಿಲ್ಲ ನಾನು, ಜಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಕೊಡಲಿ. ಓಕೆ. ಅಂತಂದರೆ ಏನೆಲ್ಲ ಚಾಪ್ಟರ್ಸ್ ಇದ್ದಾವೆ ಅನಾಟಮಿ ಅಂತ ತಕ್ಷಣ ನಿಮ್ಗೆ ಈಗ ಸ್ವಲ್ಪ ಐಡಿಯಾ ಬರ್ತದೆ. ಓಕೆ. ಅನಾಟಮಿ ಅಂತಂದ್ರೆ ಏನಪ್ಪ ಇರ್ತದೆ ಈಗ ಗೊತ್ತಾಯಿತು. ಓಕೆ. ಅದೇ ಈಗ ಫಾರ್ ಎಕ್ಸಾಂಪಲ್ ಈಗ ಹಾರ್ಟ್ ಬಗ್ಗೆ ಹೇಳಿಲ್ಲ ಬರ್ದಾರಂತ ನೀವು ಹೇಳ್ಬೋದು. ಬ್ಲಡ್ ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ ಒಳಗೆ ಬ್ಲಡ್ ಅಂತಂದ್ರೆ ಬ್ಲಡ್ ಅಂತಂದರೆ ಹಾರ್ಟ್ ಬಂದೇ ಬರ್ತವೆ. ಓಕೆ. ಸರಿ. ಅಂದರೆ ಇವಾಗ ಏನಪ್ಪ ಅಂತಂದರೆ ಇಲ್ಲಿ ನೀವು ಟೋಟಲಿ ಕಲಿಯೋದೇನಪ್ಪ ಅಂತಂದರೆ ಈಗ ಮೂಗು, ಕಣ್ಣು, ಕಿವಿ, ಕಿಡ್ನಿ, ಈಗ ಲಂಗ್ಸು, ಹಾರ್ಟು, ಏನು ಕಾಣಿಸ್ತಿದ್ದು ನೋಡಿರಿ, ಪದೇ ಹೇಳ್ತಿದ್ದೀನಲ್ಲ, ಅವನ್ನೇ ಎಲ್ಲನೂ ಕೂಡ ಸ್ಟ್ರಕ್ಚರ್ ಕಲಿಬೇಕು. ಓನ್ಲಿ ಸ್ಟ್ರಕ್ಚರ್. ಎಷ್ಟು ಅಂದರೆ ಸ್ಟ್ರಕ್ಚರ್ ಅಂತಂದರೆ ಅದ್ರ ಹಿಂದೆ ಮುಂದೆ ಆಜು ಬಾಜು ಅಂತ ಫಸ್ಟ್ಗೆ ಸ್ಟಾರ್ಟಿಂಗ್ ಅದಕ್ಕೆ ಇಂಟ್ರೊಡಕ್ಷನ್ ಇಟ್ಟರೋರು. ಈಗ ಅದಕ್ಕೆ ಇವನ್ನ ಇಂಟ್ರೊಡಕ್ಷನ್ ಆಫ್ ಅನಾಟಮಿಕಲ್ ಟರ್ಮ್ಸ್ ಆ್ಯಂಡ್ ರಿಲೇಟೆಡ್ ಟು ಪೊಸಿಷನ್ ಏನು ಕೊಟ್ರೆ ಅಂದರೆ ಪೊಸಿಷನ್ ಏನು ಕೊಟ್ರೆ ಅಂತ ಅದು. ಓಕೆ. ಆ್ಯಂಟ್ರಿಯರ್ ಅಂತಂದ್ರೆ ತಿಳ್ಕೊಬೇಕು, ಆಜು ಬಾಜು ಯಾವ್ದು ಬರ್ತಾ ಇದೆ. ಓಕೆ. ಲ್ಯಾಟ್ರಲ್ ಅಂತಂದರೆ ಆಜು ಅಂದರೆ ಆ್ಯಂಟ್ರಿಯರ್ ಅಂತಂದರೆ ಮುಂದೆ ಯಾವ್ದು ಆರ್ಗನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಲ್ಯಾಟ್ರಲ್ ಅಂತ ಕಾಣಿಸ್ತಿದೆ. ಓಕೆ. ಲ್ಯಾಟ್ರಲ್ ಅಂತಂದರೆ ಈ ಸೈಡ್ ಯಾವ್ದು ಆರ್ಗನ್ಸ್ ಇದೆ. ಓಕೆ. ಈಗ ಈ ರೀತಿ. ಓಕೆ. ಈಗ ಪೋಸ್ಟೀರಿಯರ್ ಅಂತ ಕಾಣಿಸ್ತಿರ್ಬೋದು ಎಲ್ಲರೂ ಒಂದು ಟೈಮ್. ಓಕೆ. ಪೋಸ್ಟೀರಿಯರ್ ಅಂತಂದರೆ ಅದ್ರ ಹಿಂದ್ಗಡೆ ಯಾವುದು, ಸುಪೀರಿಯರ್ ಅಂತಂದರೆ ಅದ್ರ ಮೇಲ್ಗಡೆ ಯಾವುದು. ಓಕೆ. ಅಂದರೆ ಈ ರೀತಿ ಅದಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಇಟ್ಟಿದ್ದಾರೆ. ಅದಾದ ತಕ್ಷಣ ಏನಪ್ಪ ಅಂತಂದರೆ ನಿಮಗೆ ಮೂಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಅಂತಂದರೆ ಈಗ ಮೂಮೆಂಟ್ ಮಾಡ್ತಿರ್ತಾರೆ, ಕೈ ಮುಂದೆ ಮಾಡೋದು ಹಿಂದೆ ಮಾಡೋದಕ್ಕೆ ಅದಕ್ಕೆ ಮೂಮೆಂಟ್ ಅಂತ ಕರೀತಾರೆ. ಓಕೆ. ಇವೆಲ್ಲನೂ ಕೂಡ ಇಂಪಾರ್ಟೆಂಟು. ಮೇನ್ ಈಗ ಸೆಲ್ಸ್ ಬಗ್ಗೆನೂ ಕೂಡ ಕಲಿಬೇಕು. ನಿಮ್ಮ ಸೆಲ್ಸ್ ಇದುವರೆಗೂ ಕೂಡ ಗೊತ್ತಿರುವಾಗೆ ಸೆಲ್ಸಲ್ಲಿ ಏನೇನೆಲ್ಲ ಆರ್ಗನಲ್ಸ್ ಬರ್ತಾವೆ. ಫಾರ್ ಎಕ್ಸಾಂಪಲ್ ಈಗ ಮೈಟೋಕಾಂಡ್ರಿಯಾ, ಈಗ ರೈಬೋಸೋಮ್ಸು, ಈಗ ಗಾಲ್ಗಿ ಈಗ ಕಲ್ತಿರ್ತೀವಿ. ಓಕೆ. ಈ ರೀತಿ ಅವನೇ ಏನು ಮಾಡ್ತಾರೆ ಅಂತಂದ್ರೆ ಸೆಲ್ಸ್ ಬಗ್ಗೆ ಇಲ್ಲೂ ಕೂಡ ಸೇಮ್ ಈಗ ಹೈಸ್ಕೂಲ್ ಅಂದರೆ ಪ್ರೈಮರಿ ಸ್ಕೂಲಿಂದ ಏನು ಕಲ್ತಿರೋ ಇವಾಗಲೂ ಕೂಡ ಅದನ್ನೇ ಕಲಿತಾರೆ. ಸ್ಟಾರ್ಟಿಂಗು ಬರ್ತಾ ಸ್ವಲ್ಪ ಟಫ್ ಮಾಡ್ತಾ ಹೋಗ್ತಾರೆ. ಓಕೆ. ಈ ಇಂಟ್ರೊಡಕ್ಷನ್ ಚಾಪ್ಟರ್ ಚೆನ್ನಾಗಿ ಕಲಿಯಿರಿ, ಯಾಕಂದರೆ ಮುಂದೆ ಎಲ್ಲನೂ ಕೂಡ ಯೂಸ್ ಆಗುತ್ತೆ. ಓಕೆ. ಇದಿಷ್ಟು ನಿಮಗೆ ಸ್ಟ್ರಕ್ಚರ್ ಬಗ್ಗೆ ಕಲಿಯುವಂಥದ್ದು ಅನಾಟಮಿ ಆಗಿರ್ತದೆ. ಓಕೆ. ಎಲ್ಲನೂ ಕೂಡ ಸಿಸ್ಟಮ್ ವೈಸ್ ಇರ್ತದಪ್ಪ. ಸಪ್ರೇಟಾಗಿ ಕಲ್ಕೊತ ಹೋಗಬೇಕು, ಆರಾಮಾಗಿರ್ತದೆ. ಏನು ಕೂಡ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮಗೆ ಫಸ್ಟ್ ಸೆಮಿಸ್ಟ್ರಿಗೆ ನಿಮ್ಮ ಬ್ಲೂ ಪ್ರಿಂಟು ಕೂಡ ಇದೆ. ಓಕೆ. ಬ್ಲೂ ಪ್ರಿಂಟು ಕೂಡ ಇದೆ, ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಆರಾಮ್ಸಿಗೆ ಓದ್ಕೋಬೋದು. ಈಗ ಅನಾಟಮಿ ಬಗ್ಗೆ ಆಯಿತು. ನೆಕ್ಸ್ಟ್ ನಿಮಗೆ ಫಿಸಿಯಾಲಜಿ ಆ್ಯಂಡ್ ಸೋಷಿಯಾಲಜಿ, ಸೈಕಾಲಜಿ ಕೂಡ ನೆಕ್ಸ್ಟ್ ಬರುವಂಥ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಮೋರ್ ಆ್ಯಂಡ್ ನಂಬರ್ ಆಫ್ ನೀವು ಅಂದರೆ ನಮ್ಮ ಒಂದು ಚಾನಲ್ನ ಹುಡುಗರಿಗೆ ಶೇರ್ ಮಾಡಿರಿ, ನಿಮ್ಮ ನರ್ಸಿಂಗ್ ಹುಡುಗರಿಗೆ. ಓಕೆ. ಸರಿ. ಓಕೆ. ಈ ವಿಡಿಯೋ ಸ್ವಲ್ಪ ನಿಮಗೆಲ್ಲ ಅಂದರೆ ಏನಾದರೂ ಹೆಲ್ಪ್ಫುಲ್ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ಸ್ ಕೂಡ ಆಗ್ಬೋದು. ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋದಿತ್ತಂದರೆ, ನಾನು ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಏನಾದರೂ ಆ್ಯಡ್ ಮಾಡಿ ಹೇಳೋದಿತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾಕಂದರೆ ನಾನೇನು ಪರ್ಫೆಕ್ಟ್ ಅಲ್ಲ, ಜಸ್ಟ್ ಫಸ್ಟ್ ಟೈಮ್ ಈ ರೀತಿ ಮಾಡ್ತಿದ್ದೀನಿ. ನನಗೂ ಕೂಡ ಏನು ಹೇಳಬೇಕು ಅಂತ ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಿಲ್ಲ. ಸೊ ಹಂಗಾಗ್ಬಿಟ್ಟು ಏನಾದರೂ ಅಂದರೆ ಆ್ಯಡ್ ಮಾಡಿ ಹೇಳ್ರಿ ಬರ್ತಾರೆ ಈ ಥರ ಅಂತ ಹೇಳಿದ್ರೆ ಹೇಳೋಣ. ಓಕೆ. ಬಾಯ್.